ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ಗೆ ಒಂದು ಕಾಳಿನ ಪಲ್ಯ ಜೊತೆಗೆ ಒಂದು ತರಕಾರಿ ಪಲ್ಯ ಹಾಗೆಯೇ ತಿಳಿ ಸಾರು ನಾನು ಮಾಡ್ತಾಯಿದ್ದೀನಿ. ಸೊ ಅದನ್ನು ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತು, ಫಸ್ಟಿಂದನೂ ನನ್ನ ಫಾಲೋ ಮಾಡೋದಾಗಿದ್ದಿದ್ರೆ ನಾನು ಈ ರೀತಿ ಕಾಳುಗಳನ್ನ ಎಲ್ಲ ಥರ ಕಾಳುಗಳು, ಕಡಲೆಕಾಳು ಆಗಿರ್ಬೋದು ಅಥವಾ ಈ ಕಾಬೂಲ್ ಕಡಲೆಕಾಳು ಮತ್ತು ರಾಜ್ಮಾ ಕಾಳು, ಇದನ್ನೆಲ್ಲ ನಾನು ಒಂದು 1/4 kg ಆಗೋಷ್ಟನ್ನ ನೆನೆಸ್ಬಿಟ್ಟು ನಾನು ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ. ಸೊ ಅದು ತುಂಬ ತಿಂಗಳ ತನಕ ಇಟ್ಕೋಬೋದು. ನಾವು ಯಾವ ರೀತಿ ಫ್ರೋಝನ್ ಬಟಾಣಿ ಕಾಳುಗಳು ಮತ್ತು ಏನು ಕಾರ್ನ್ ಎಲ್ಲ ಬರುತ್ತಲ್ಲ ಅದನ್ನು ಇಟ್ಕೊತೀವಿ ನೋಡಿ, ಅದೇ ರೀತಿ ಇದನ್ನು ಸಹ ನೀವು ನೆನೆಸ್ಬಿಟ್ಟು ಇಟ್ಕೋಬೇಕು ಅಷ್ಟೇ, ಬೇಯಿಸಬಾರ್ದು. ನೆನೆಸಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಅದನ್ನು ಫ್ರೀಝರಿಂದ ತೆಗೆದುಬಿಟ್ಟು ಜಸ್ಟ್ ಅದನ್ನು ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೋದು. ಒಂದು 8 10 ಗಂಟೆಗಳ ಕಾಲ ನೆನೆಸೇ ಇಲ್ಲಪ್ಪ ಕಾಳನ್ನು ಸಡನ್ನಾಗಿ ಬೇಯಿಸಬೇಕು ಅಂತ ಅನ್ನೋದು, ಆವಾಗ ನಿಮಗೆ ಆ ಟೈಮ್ ಸೇವ್ ಆಗುತ್ತೆ. ವಾರದಲ್ಲಿ ಒಂದು ಸಲ ಒಂದು 15 ದಿನಕ್ಕೆ ಆಗೋಷ್ಟು ಕಾಳುಗಳನ್ನು ಈ ರೀತಿ ಮಾಡಿಟ್ಕೊಬಿಟ್ರೆ ಫಟಾಫಟ್ ಅಂತ, ತರಕಾರಿ ಇಲ್ಲದೆ ಇದ್ದಾಗ ಆ ಕಾಳುಗಳನ್ನೇ ತೆಗೆದುಬಿಟ್ಟು ಬೇಕಾದ್ರೆ ನೀವು ಕಾಳಿನ ಸಾಂಬಾರು ಸಹ ಮಾಡ್ಕೋಬೋದು. ತುಂಬಾ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಸೊ ಆ ಕಾಳನ್ನು ನಾನು ಕಾಬೂಲ್ ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ಬೇಯಕ್ಕಿಟ್ಟಿದ್ದೆ. ಅಷ್ಟರಲ್ಲಿ ತೊಂಡೆಕಾಯಿನೂ ಸಹ ಕಟ್ ಮಾಡಿ ಇಟ್ಕೊಂಡೆ ಪಲ್ಯ ಮಾಡೋಣ ಅಂತ. ಆ್ಯಂಡ್ ನನಗೆ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಅಡುಗೆ ರುಚಿ ಅಂತ ಅನಿಸೋದೇ ಇಲ್ಲ. ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು. ಹಾಗಾಗಿ ಪ್ರದೀಪ್ ಸಹ ಅವಾಗಿನ್ನೂ ತಂದಿದ್ರು. ಸೊ ಸೊಪ್ಪನ್ನು ಬಿಡಿಸಿ ನಾನು ಬಾಕ್ಸ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಒಂದು 4 ಕಟ್ ಆಗೋಷ್ಟು ಸೊಪ್ಪನ್ನು ತಂದುಬಿಟ್ರೆ ನನಗೊಂದು ವೀಕ್ ತನಕನೂ ಆಗುತ್ತೆ ಚೆನ್ನಾಗಿ. ಅಂದರೆ ಎಲ್ಲದಕ್ಕೂ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ತೀನಿ. ಹಾಗಾಗಿ ಒಂದು ವೀಕ್ ತನಕ ಆಗುತ್ತೆ. ದಪ್ಪ ಕಟ್ಟಿರೋದ್ರಿಂದ 1 ವೀಕ್ ತನಕ ಆಗುತ್ತೆ. ಇಲ್ಲಾಂದರೆ ಒಂದು 5 ದಿನ 4 ದಿನಕ್ಕೆ ಮತ್ತೆ ಖಾಲಿ ಆಗಿಬಿಡುತ್ತೆ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಅಷ್ಟೇ, ಕೆಳಗಡೆನೂ ಒಂದು ಟಿಶ್ಯೂ ಪೇಪರ್ ಹಾಕಬೇಕು, ಮೇಲುಗಡೆ ಮುಚ್ಚಲಕ್ಕೂ ಒಂದು ಟಿಶ್ಯೂ ಪೇಪರ್ನ ಹಾಕಿ ನೀಟಾಗಿ ನಾವು ಸ್ಟೋರ್ ಮಾಡಿಟ್ರೆ ಅದು ನೀರು ಬೀಳಲ್ಲ. ಆವಾಗ ಬೇಗ ಚೆನ್ನಾಗಿ ತುಂಬ ದಿನದ ತನಕ ಇರುತ್ತೆ. ಕೆಲವೊಮ್ಮೆ ಕೊಳ್ತೋದಂಗೆ ಆಗ್ಬಿಡುತ್ತಲ್ಲ, ಆ ರೀತಿ ಎಲ್ಲ ಆಗಲ್ಲ. ಸೊ ಇಲ್ಲಿ ಕಾಳು 3 ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ. ನಾನು ಕಾಳನ್ನು ಮಾತ್ರ ತೊಗೊಂಡಿದ್ದೀನಿ. ಆ ಬೆಂದಿರೋ ಅಂಥ ಕಾಳಿನ ನೀರಿದೆಯಲ್ಲ, ಅದಕ್ಕೇನೆ ಒಂದು ಸ್ವಲ್ಪ ಬೇಳೆನ ನಾನು ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಮತ್ತು ಟೊಮ್ಯಾಟೊ ಮತ್ತು ಈರುಳ್ಳಿ ತಿಳಿ ಸಾರು ಮಾಡೋದಕ್ಕೆ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಜೊತೆಗೆ ಪಲ್ಯಕ್ಕೂ ಸಹ ತರಕಾರಿ ಬೇಯಿಸ್ಕೋಬೇಕಲ್ವಾ, ಅದನ್ನು ನಾವು ಈ ರೀತಿ ಬೇರೆ ಒಂದು ಬಾಕ್ಸ್ ಒಳಗಡೆ ಹಾಕಿ ಅದೇ ಕುಕ್ಕರ್ಗೆ ಹಾಕಿಟ್ಬಿಟ್ರೆ ಎರಡೂ ಒಟ್ಟಿಗೆ ಬೆಂದೋಗ್ಬಿಡುತ್ತೆ. ಹಾಗಾಗಿ ಆ ರೀತಿ ಮಾಡ್ತಾಯಿದ್ದೀನಿ ನಾನು. ಒಂದು 2 ವಿಸಲ್ ಕೊಟ್ಟು ಬೇಯಿಸ್ಕೊಂಡ್ರೆ ಬೇಳೆನೂ ಚೆನ್ನಾಗಿ ಬೆಂದಿರುತ್ತೆ. ಹಾಗೆಯೇ ಆ ಬಾಕ್ಸಲ್ಲಿ ನಾನೇನು ತೊಂಡೆಕಾಯಿ ಇಟ್ಟಿದ್ದೆ ಅದನ್ನು ಸಹ ಚೆನ್ನಾಗಿ ಬೆಂದಿರುತ್ತೆ. ಅದು ಬೇಯೋ ಅಷ್ಟರಲ್ಲಿ ಕಾಳನ್ನು ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೆ ಅಲ್ವಾ. ಸೊ ಕಾಳನ್ನು ಉಸ್ಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತುಪ್ಪ, ಒಂದು ಅರ್ಧ ಚಮಚ 1 ಚಮಚ ಆಗೋಷ್ಟು ಕರಗಿರೋ ಅಂಥ ತುಪ್ಪನ ಸೇರಿಸಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಬೇಯಿಸ್ಕೊಂಡಿದ್ದಂಥ ಕಾಳು, ರುಚಿಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಅದು ಹೊಂದ್ಕೊಳ್ಳೋವರೆಗೂ ಈ ರೀತಿ ಫ್ರೈ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ. ಅದೇ ಪಾತ್ರೆಯಲ್ಲಿ ನೆಕ್ಸ್ಟ್ ತರಕಾರಿ ಪಲ್ಯನೂ ಸಹ ಮಾಡಲಿಕ್ಕೆ ಆವಾಗ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಸರ್ವಿಂಗ್ ಪ್ಲೇಟ್ಸ್ಗೆ ಹಾಕೊಂಡಾಗ ನಾವು ಸರ್ವ್ ಮಾಡೋದಕ್ಕೂ ಈಸಿ ಅನಿಸುತ್ತೆ ಡೈನಿಂಗ್ ಟೇಬಲ್ ಮೇಲೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಪಾತ್ರೆ ತೊಳೆಯೋಬೇಕಾದ್ರೂ 2 ಪಾತ್ರೆ ಇದ್ದರೆ ನನಗೂ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಒಂದೇ ಪಾತ್ರೆನಲ್ಲೇ ಕಾಳು ಪಲ್ಯ ಮತ್ತು ತರಕಾರಿ ಪಲ್ಯ ಎರಡನ್ನೂ ಮಾಡ್ತಾಯಿದ್ದೀನಿ. ಸೊ ಆ ಕಡೆ ಕಾಳು ಪಲ್ಯ ಉಸ್ಲಿ ರೆಡಿ ಆಗೋಷ್ಟರಲ್ಲಿ ಸೊ ನೋಡಿ ಇಲ್ಲಿ ಬೇಳೆನೂ ಬೆಂದ್ಕೊಂಡಿದೆ ಚೆನ್ನಾಗಿ, ಅದನ್ನು ಮ್ಯಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆಯೇ ಈ ಬೌಲಲ್ಲಿ ನಾನು ಏನು ತೊಂಡೆಕಾಯಿ ಇಟ್ಟಿದ್ದೆ ಅದನ್ನು ಸಹ ಚೆನ್ನಾಗಿ ಬೆಂದಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎರಡನ್ನೂ ಒಟ್ಟಿಗೆ ಬೇಯಿಸ್ಕೋಬೋದು. ನೀವು ಬೇಕು ಅಂದರೆ ತರಕಾರಿನ ಸಹ ಬೇಳೆ ಒಳಗೇ ಹಾಕ್ಬಿಟ್ಟು ತರಕಾರಿ ಬೇಳೆ ಸಾಂಬಾರು ಮಾಡ್ಕೋಬೋದಾಗಿತ್ತು. ಬಟ್ ಈ ರೀತಿ ಮಾಡಿದಾಗ ಕೆಲವೊಂದು ದಿನ ಮಾಡಬೇಕು ಅಂತ ಅಂತಾರೆ. ಬಟ್ ದಿನ ಇಷ್ಟೆಲ್ಲ ಕಾಳು ಪಲ್ಯ ತರಕಾರಿ ಪಲ್ಯ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ನನಗಂತೂ ಟೈಮ್ ಇಲ್ಲ. ಕೆಲವರು ಮಾಡ್ತಾರೆ, ತುಂಬಾ ಒಂದೊಂದು ಪಲ್ಯ ಇರಲೇಬೇಕು, ಒಂದು ಕಾಳಿನ ಪಲ್ಯ ಇರಲೇಬೇಕು ಅಂತ ಹೇಳಿ ಮಾಡ್ತಾರೆ. ನಾನು ವಾರದಲ್ಲಿ 1-2 ಸಲ ಮಾಡ್ತೀನಿ, ಅಪರೂಪ ಅಷ್ಟೇ. ಇನ್ನು ಬೆಳಗ್ಗೆ ಹೊತ್ತೆಲ್ಲ ತಿಂಡಿಗೆ ಕಾಳಿನ ಪಲ್ಯ ಮತ್ತು ತರಕಾರಿ ಪಲ್ಯ ಎಲ್ಲನೂ ತಿಂತಾನೆ ಇರ್ತೀವಿ ಅಲ್ವಾ. ಹಾಗಾಗಿ ನಾನು ಈ ರೀತಿ ವಾರದಲ್ಲಿ 1-2 ಸಲ ಮಾಡ್ತೀನಿ ಅಷ್ಟೇ. ಸೊ ಇಲ್ಲಿ ತಿಳಿ ಬೇಳೆ ಸಾರು ಮಾಡೋದಕ್ಕೆ ನಾನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ, ಜೀರಿಗೆ, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಮಸ್ತಿಟ್ಕೊಂಡಿದ್ದಂಥ ಬೇಳೆ, ಟೊಮ್ಯಾಟೊ, ಈರುಳ್ಳಿ ಅದನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿದ್ದೀನಿ, ತಿಳಿ ಬೇಳೆ ಸಾರಾಗಿರೋದ್ರಿಂದ. ಆಮೇಲೆ ಸಾಂಬಾರು ಪುಡಿ ಒಂದು 3 ಚಮಚ, ಸಣ್ಣ ಚಮಚ ಆಗಿರೋದ್ರಿಂದ ಒಂದು 3 ಚಮಚ ಹಾಕಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಉಪ್ಪು
ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಅದು ಕುದಿಲಿಕ್ಕೆ ಬಿಡಬೇಕು. ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಸಿಂಪಲ್ ಒಗ್ಗರಣೆ ಪಲ್ಯ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ಬೇಸಿಕ್ ಒಗ್ಗರಣೆಗೆ ಏನೇನು ಹಾಕಬೇಕು ಅಷ್ಟನ್ನೇ ಹಾಕೋದು. ಎಲ್ಲವನ್ನೂ ಇವತ್ತು ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಹಾಕೋದ್ರ ಬದಲು ಒಂದೊಂದು ಚಮಚ ಆಗೋಷ್ಟು ತುಪ್ಪ ಹಾಕಿದ್ರೆ ಹೆಲ್ದಿ ಅಂತ ಅಂದ್ಬಿಟ್ಟು ಒಂದೊಂದು ಚಮಚ ಆಗೋಷ್ಟು ತುಪ್ಪ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲ. ಬೇಯಿಸಿಟ್ಕೊಂಡಿದ್ದಂಥ ತರಕಾರಿ ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎರಡಕ್ಕೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋದು ಅಷ್ಟೇ. ಉಪ್ಪು ಎಲ್ಲ ಹಾಕಿರ್ತೀವಲ್ವ, ಚೆನ್ನಾಗಿ ಎಲ್ಲ ತರಕಾರಿಗೂ ಈ ರೀತಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಹ ನೀಟಾಗಿ ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಬಿಟ್ರೆ ಕಾಳು ಪಲ್ಯನೂ ರೆಡಿ ಆಯಿತು. ಈ ಕಡೆ ಕಾಳು ಪಲ್ಯ ಮತ್ತು ಸಾಂಬಾರು ಎರಡು ಕುದಿಯೋ ಅಷ್ಟರಲ್ಲಿ ರೈಸ್ಗೂ ಸಹ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಮುದ್ದೆ ಸ್ವಲ್ಪ ಅಪರೂಪ, ಹಾಗಾಗಿ ನಾನು ಮುದ್ದೆ ತುಂಬ ಅಪರೂಪ, ವಾರದಲ್ಲಿ ಒಂದು ಸಲ ಅಥವಾ 2 ಸಲ, ಒಂದು ಸಲ ರಾಗಿ ಮುದ್ದೆ ಮಾಡಿದ್ರೆ ಇನ್ನೊಂದು ಸಲ ಮೆಂತ್ಯ ಮುದ್ದೆ ಮಾಡೋದಂತೂ ಗ್ಯಾರಂಟಿ ವಾರದಲ್ಲಿ, ಅಷ್ಟೇ ಮಾಡೋದು. ಇನ್ನು ರಾಗಿ ದೋಸೆ, ರಾಗಿ ರೊಟ್ಟಿ ಅದೆಲ್ಲ ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ, ಹಾಗಾಗಿ ಮುದ್ದೆ ಸ್ವಲ್ಪ ಅಪರೂಪನೇ ಮಾಡೋದು. ಸೊ ಈ ತಿಳಿ ಸಾರಿಗೆ ಮುದ್ದೆ ಅಷ್ಟು ಹೊಂದಲ್ಲ, ಹಾಗಾಗಿ ನಾನು ಇವತ್ತು ಮುದ್ದೆನೂ ಸಹ ಏನು ಮಾಡಿಲ್ಲ. ಸೊ ರೈಸೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರೈಸ್ಗೆ ಇಡ್ತಾ ಇದ್ದೀನಿ. ಈ ಕಡೆ ಕಾಳು ಪಲ್ಯನೂ ಇದು ತರಕಾರಿ ಪಲ್ಯನೂ ಸಹ ರೆಡಿ ಆಯಿತು. ಆ್ಯಂಡ್ ತಿಳಿಬೇಳೆ ಸಾರು ಸಹ ಚೆನ್ನಾಗಿ ಕುದ್ದು ರೆಡಿ ಆಗಿದೆ. ಏನು ಮಸಾಲೆ ಜಾಸ್ತಿ ಹಾಕಿಲ್ಲ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಸೆಕೆಗಾಲ ಅಂತ ಅಂದಾಗ ನಾವು ಈ ರೀತಿ ಏನು ಮಸಾಲೆ ರುಬ್ಬಿ ಹಾಕ್ದೇ ಈ ರೀತಿ ಸಾರುಗಳನ್ನ ಒಮ್ಮೊಮ್ಮೆ ಮಾಡ್ಕೊಳ್ಳೋದು ತುಂಬಾ ಹೆಲ್ಪ್ಫುಲ್ಲು. ಇಷ್ಟೆಲ್ಲ ಮಾಡಿದ್ಮೇಲೆ ಒಂದು ಮಸಾಲೆ ಮಜ್ಜಿಗೆ ಇರಲೇಬೇಕು. ಆ್ಯಂಡ್ ನಾನು ಯಾವಾಗಲೂ ಮೊಸರನ್ನ ಈ ರೀತಿ ಬೀಟ್ ಮಾಡಿ ಇಟ್ಕೊಬಿಟ್ಟಿರ್ತೀನಿ, ಗಟ್ಟಿ ಥರ ಇರಲ್ಲ ನಮ್ಮ ಮನೆಯಲ್ಲಿ. ಆ್ಯಂಡ್ ಮಜ್ಜಿಗೆ ನಾವು ಯಾರೂ ರೈಸ್ಗೆ ಹಾಕ್ಕೊಳ್ಳಲ್ಲ, ಕುಡ್ದೇ ಅಭ್ಯಾಸ ಮನೆಯಲ್ಲಿ, ಹಾಗಾಗಿ ಮಸಾಲೆ ಮಜ್ಜಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಸಾಲೆ ಮಜ್ಜಿಗೆ ಮಾಡಬೇಕು ಅಂತ ಅಂದಾಗ ನಾನು ಈ ಹಿಂದೆ ಎಲ್ಲೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಕ್ಯೂಬ್ಸ್ ರೆಡಿ ಮಾಡಿ ಇಟ್ಕೊಬಿಟ್ರೆ ಈಸಿ ಆಗುತ್ತೆ ಅಂತ. ಮಸಾಲೆ ಮಜ್ಜಿಗೆ ಯಾರಿಗೆ ತಾನೇ ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಹೇಳಿ, ತುಂಬಾ ಚೆನ್ನಾಗಿರುತ್ತೆ. ಪ್ರತಿದಿನವೂ ಅದಕ್ಕೋಸ್ಕರ ಅಂತ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲನೂ ಹಾಕಿ ಸ್ವಲ್ಪನೇ ರುಬ್ಬೋದ್ರ ಬದಲು ಒಂದು ಸಲ ಈ ರೀತಿ ಜಾಸ್ತಿ ಕ್ವಾಂಟಿಟಿನಲ್ಲಿ ರುಬ್ಬಿಟ್ಟು ಅದನ್ನು ಈ ರೀತಿ ಐಸ್ ಕ್ಯೂಬ್ಸ್ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ, ಈ ರೀತಿ ಜಸ್ಟ್ ಮೊಸರಿಗೆ ನೀರು, ಉಪ್ಪು, ಸ್ವಲ್ಪ ಹಿಂಗೆ ಹಾಕ್ತೀನಿ ನಾನು. ಹಾಗಾಗಿ ಹಿಂಗು ಮತ್ತು ಒಂದು 2 ಕ್ಯೂಬ್ಸು ಅಥವಾ ನಿಮಗೆ ಮಸಾಲೆ ಎಷ್ಟು ಬೇಕೋ ಅಷ್ಟು ಕ್ಯೂಬ್ಸ್ ಇರಿದ್ದು ಮಸಾಲೆ ಮಜ್ಜಿಗೆದು ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಐಸ್ ಎಲ್ಲ ಕರಗಿ ನೀಟಾಗಿ ಅದು ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇದು ಮಸಾಲೆ ಮಜ್ಜಿಗೆ ಕ್ಯೂಬ್ಸ್ಗೆ ಏನೇನು ಹಾಕಿದ್ದೀನಿ ಅಂದರೆ, ಸ್ವಲ್ಪ ಪುದೀನ ಹಾಕಿಲ್ಲ, ಬಿಕಾಸ್ ನನಗೆ ಪುದೀನದು ಸ್ಮೆಲ್ಲು ಮಜ್ಜಿಗೆನಲ್ಲಿ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಪುದೀನ ಹಾಕಿಲ್ಲ. ಕರಿಬೇವು, ಕೊತ್ತಂಬರಿ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕ್ಬಿಟ್ಟು ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ರುಬ್ಬಿಟ್ಟು ಅದನ್ನೇನು ಸೋಸಬಾರ್ದು, ಗಟ್ಟಿ ಇರೋದನ್ನೇ ಈ ರೀತಿ ಒಂದು ಚಾಕ್ಲೇಟ್ ಮೌಲ್ಡ್ಸ್ ಬರುತ್ತೆ ನೋಡಿ, ಅದಕ್ಕೆ ಹಾಕಿ ಫ್ರೀಝರ್ ಮಾಡಿಟ್ಬಿಟ್ಟಿದ್ದೀನಿ. ಡೈಲಿ 2-2, 3-3 ಕ್ಯೂಬ್ಸ್ ಖಾಲಿ ಆಗ್ತಿದ್ದಂಗೂ ಇಡೀ ವಾರಕ್ಕೆ ನಾವು ಮಸಾಲೆ ಮಜ್ಜಿಗೆನ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಊಟ ಸರ್ವ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಂದೊಂದು ಗ್ಲಾಸ್ ಮಸಾಲೆ ಮಜ್ಜಿಗೆ ಜೊತೆಗೆ ಕಾಳು ಪಲ್ಯ, ತರಕಾರಿ ಪಲ್ಯ ಮತ್ತು ಅನ್ನ, ತಿಳಿಬೇಳೆ ಸಾರು ತುಂಬಾ ಚೆನ್ನಾಗಿತ್ತು. ಸೊ ತುಂಬ ಟೈಮ್ ಹಿಡಿಯುತ್ತೆ ಅಫ್ಕೋರ್ಸ್, ಆದರೆ ಮಾಡಬೇಕು ಅಂತ ಅಂದಾಗ ವಾರದಲ್ಲಿ ಒಂದು ಸಲ ಮಾಡ್ತೀನಿ. ಇತ್ತೀಚೆಗೆ ನನಗಂತೂ ಟೈಮೇ ಇಲ್ಲ, ಹಾಗಾಗಿ ವಾರದಲ್ಲಿ ಒಂದು ಸಲ ಈ ರೀತಿ ಮಾಡಿಕೊಂಡು ಮನೆಯವರೆಲ್ಲನೂ ಕೂತ್ಕೊಂಡು ಊಟ ಮಾಡ್ತೀವಿ. ಹಾಗೆಯೇ ಕೆಲವೊಬ್ಬರಿಗೆ ಇನ್ನೂ ಗೊತ್ತಿಲ್ಲ ಅಂತ ಅಂದರೆ, ನಾನು ಮನೆಯಲ್ಲೇ ಹೋಮ್ ಮೇಡ್ ಪ್ರಾಡಕ್ಟ್ಸ್, ರಾಗಿ ಮಾಲ್ಟ್ ಅದನ್ನೆಲ್ಲ ಪ್ರಾಡಕ್ಟ್ಸ್ ರೆಡಿ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ಸ್, ರಾಗಿ ಮಾಲ್ಟ್ ಆಗಿರ್ಬೋದು, ಪ್ರೋಟೀನ್ ಪೌಡರ್ ಆಗಿರ್ಬೋದು, ಸಾಂಬಾರ್ ಪುಡಿ ಅಥವಾ ಧನಿಯಾ ಪುಡಿ, ಈ ರೀತಿ ಪೌಡರ್ಗಳು, ಬೀಟ್ರೂಟ್ ಮಾಲ್ಟ್, ABC ಮಾಲ್ಟ್ ಯಾವುದಾದ್ರೂ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣೋವಂಥ ನಂಬರ್ಗೆ ವಾಟ್ಸಪ್ ಮಾಡಿ.